ಕೊಡಗು ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ರಣಾರ್ಭಟ ಆಗ್ತಾ ಇದೆ. ಈ ಆರಿದ್ರ ಮಳೆಯ ಈ ರಣಾರ್ಭಟದಿಂದಾಗಿ ಸಹಜವಾಗಿ ಬಹಳಷ್ಟುಗಳು ತೊಂದರೆ ತಾಪತ್ರಯಾಗಿದೆ. ಅದರಲ್ಲೂ ವಿಶೇಷವಾಗಿ ಮಡಿಕೇರಿ ತಾಲೂಕಿನ ನಾಪೋಕ್ಲು ಗ್ರಾಮದ ಚೆರೆಪರಂಬು ಎಂಬಲ್ಲಿ ಕಳೆದ 2 ದಿನಗಳ ಹಿಂದೆ ಒಂದು ಮದುವೆ ಆಗಿತ್ತು. ರಂಜೀನಾ ಮತ್ತು ಫಿರೋಜ್ ಎಂಬ ವಧು ಮತ್ತು ವರನ ಮಧ್ಯೆ ವಿವಾಹ ಆಗಿತ್ತು. ಆದರೆ ಯುವತಿಯ ಕಡೆ ಇವತ್ತು ಅವರ ತನ್ನ ಯುವತಿ ರಂಜೀನಾ ಏನು ತನ್ನ ಮನೆಯಿಂದ ತನ್ನ ಗಂಡನ ಮನೆಗೆ ಇವತ್ತು ಬಸ್ಸಲ್ಲಿ ಬಂದಿದ್ದಾರೆ ನೆಂಟರಿಷ್ಟರ ಜೊತೆ. ಆದರೆ ಆ ಬಸ್ಸಿನ ತುಂಬ ಜನ ಇದ್ದಾರೆ. ಇನ್ನು ಈ ಕಡೆ ನಾವು ನೋಡೋದಾದರೆ ವಧು ರಂಜೀನಾ ಮನೆಯವರು ಏನಿದ್ದಾರೆ ಎಲ್ಲ ಬಂದು ಇಲ್ಲಿ ಕಾಯ್ತಾ ಇದ್ದಾರೆ. ಈ ಕಡೆ ಅವರು ವರ ಯಾರು ಫಿರೋಜ್ ಇದ್ದಾರೆ ಆ ಫಿರೋಜ್ ಮನೆಗೆ ಹೋಗಲಿಕ್ಕೆ ಏನು ರಸ್ತೆ ಇತ್ತು ಈ ಚೆರೆಪರಂಬಿನಿಂದ ನಾಪೋಕ್ಲುವರೆಗೆ ಅದು ಸಂಪೂರ್ಣ ಬ್ಲಾಕ್ ಆಗಿರುವಂಥದ್ದು. ಈ ಬ್ಲಾಕ್ ಆಗಿರೋದ್ರಿಂದ ಇವಾಗ ಇಲ್ಲೊಂದು ತೆಪ್ಪವನ್ನು ತಂದಿದ್ದಾರೆ. ಆ ತೆಪ್ಪದಲ್ಲಿ ಆ ಮದುಮಗನ ಮನೆಗೆ ತೆರಳುವಂತಹ ಈ ಸಂಬಂಧಿಕರು ನೆಂಟರಿಷ್ಟರು ಆ ನಂತರ ಇಲ್ಲಿ ಸಾಮಾನ್ಯ ಸರಂಜಾಮುಗಳು ಸಾಮಗ್ರಿಗಳು ಏನಿದೆ ಅದೆಲ್ಲವನ್ನು ಕೂಡ ಈ ಜಡಿ ಮಳೆಯಲ್ಲಿ ತಗೊಂಡು ಹೋಗ್ತಾ ಇರೋದನ್ನು ನೋಡ್ಬೋದು. ಈ ತೆಪ್ಪದಲ್ಲಿ ಕೂಡ ಒಂದು 8ರಿಂದ 10 ಜನ ಈ ಮದುವೆಗೆ ಬಂದಿರುವಂತಹ ಸಂಬಂಧಿಕರನ್ನ ತುಂಬಿಕೊಂಡು ಅಲ್ಲಿ ಹೋಗ್ತಾ ಇರೋದನ್ನು ಕೂಡ ನಾವು ನೋಡ್ಬೋದು. ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ, ಹೆಂಗಸರಿದ್ದಾರೆ, ಹಿರಿಯರಿದ್ದಾರೆ, ಎಲ್ಲ ಬಗ್ಗೆ ಜನರಿದ್ದಾರೆ. ಆದರೆ ಬಹಳ ಇಲ್ಲ ಸುಮಾರು 4ರಿಂದ 5 ಅಡಿಯಷ್ಟು ಈ ರಸ್ತೆ ಮೇಲೆ ನೀರಿದೆ. ನೀವು ಬೈಕ್ ಬೇಕಾ ನಾವು ಫುಲ್ಲು ಆಗಿಲ್ಲ ಅಂತ ಹೇಳಿದ್ರು ನೋಡ್ಕೊಳ್ಳಿ ಅಂತ ಅಲ್ಲ ಈಸಿ ಆಗ್ತದೆ. ಇಲ್ಲಿ ಪಾಪ ಎಷ್ಟು ರಿಸ್ಕ್ ಮಾಡೋದು. ಹೌದು ಥಂಡಿ ಆಗಿದ್ರೆ ಮಕ್ಕಳು ಇಲ್ಲ ಆಯ್ತು